ರಾಜ್ಯದಲ್ಲಿ ಸಾಲು ಸಾಲು ದರೋಡೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಬೆಂಗಳೂರಿನ ನೆಲಮಂಗಲದಲ್ಲಿ ಮತ್ತೊಂದು ರಾಬರಿ ಕೇಸ್ ನಡೆದಿರುವಂತದ್ದು. ದಾಸನಪುರದ ರಾಮದೇವ್ ಜ್ಯುವೆಲರಿಗೆ ನುಗ್ಗಿ ದರೋಡೆಗೆ ಯತ್ನಿಸಿದ್ದಾರೆ. ಗನ್ ತೋರಿಸಿ ಚಿನ್ನದ ಬಿಸ್ಕತ್ ಅನ್ನ ದೋಚಿಕೊಂಡು ಹೋಗಿದ್ದಾರೆ ಈ ಕದೀಮರು. ದಿನೇ ದಿನೇ ಬೆಂಗಳೂರಿನಲ್ಲಿ ರಾಬರಿ ಪ್ರಕರಣ, ದರೋಡೆ ಪ್ರಕರಣ ಹೆಚ್ಚಾಗ್ತಾನೆ ಇದೆ. ಒಂದು ಪ್ರಕರಣ ಭೇದಿಸುವಷ್ಟರಲ್ಲೇ ಇನ್ನೊಂದು ಪ್ರಕರಣ ಹಿಂದೆಯಿಂದನೇ ಬಂದಿರುತ್ತೆ. ರಾಮದೇವ್ ಜ್ಯುವೆಲರಿ ಶಾಪ್ಗೆ ನುಗ್ಗಿ ದೋಚ್ಕೊಂಡು ಹೋಗಿದ್ದಾರೆ. ಎಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿರುವಂಥದ್ದು. ದರೋಡೆಕೋರನ್ನ ನಾವು ತೋರಿಸ್ತಾ ಇದ್ದೀವಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ, ನೋಡಬಹುದು ನೀವು. ಯಾವ ಮಾಸ್ಕನ್ನು ಕೂಡ ಹಾಕಲಿಲ್ಲ, ಏನೂ ಇಲ್ಲ, ಚೆನ್ನಾಗಿ ಮುಖ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇಂತಿಂಥವ್ರೆ ಅಂತ ಹೇಳಿ. ರಾಜ್ಯದಲ್ಲಿ ಸಾಲು ಸಾಲು ದರೋಡೆ ಪ್ರಕರಣಗಳು ನಡೀತಾನೆ ಇದ್ದಾರೆ. ಕದೀಮರು ಸಂಚು ಮಾಡಿ ದರೋಡೆ ಮಾಡಿರುವಂಥ ಶಂಕೆ ಕೂಡ ಇದೆ. ಒಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾರೆ, ಪ್ಲಾನ್ ಮಾಡ್ಕೊಂಡೇ ಯಾರು ಕೂಡ ಬಂದಿರೋದಿಲ್ಲ. ಲಾಸ್ಟ್ ಟೈಮ್ ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಅತಿ ದೊಡ್ಡ ರಾಬರಿ ಕೇಸ್ ಕೂಡ ನಡೀತು. ಎಲ್ಲರಿಗೂ ಕೂಡ ಹೆದರ್ಸಿ ಬೆದರ್ಸಿ ಒಂದು ಸುಮಾರು ದಿನದಿಂದ ಸ್ಕೆಚ್ ಹಾಕೊಂಡು ಒಂದು ಲಾಡ್ಜ್ನಲ್ಲಿ ಕೂಡ ಉಳ್ಕೊಂಡು ಯಾವಾಗ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಯಾವಾಗ ಇರೋದಿಲ್ಲ, ಎಲ್ಲವನ್ನು ಕೂಡ ಒಂದೊಂದೇ ವಿಚಾರಗಳನ್ನ ತಿಳ್ಕೊಂಡು ಒಂದು ದಿನ ಬಂದು ಸ್ಕೆಚ್ ಹಾಕಿ ಇರೋಬರೋದನ್ನೆಲ್ಲ ಕೂಡ ದೋಚ್ಕೊಂಡು ಹೋಗಿರ್ತಾರೆ. ಅದು ಕೂಡ ಅತಿ ದೊಡ್ಡ ಪ್ರಕರಣ ಕೂಡ ಆಗಿತ್ತು. ಈಗ ಇನ್ನೊಂದು ಪ್ರಕರಣ ಕೂಡ ಬಂದಿದೆ ನೋಡಿ. ರಾಮದೇವ್ ಜ್ಯುವೆಲರಿ ಶಾಪ್ಗೆ ನುಗ್ಗಿ ದರೋಡೆಕೋರರು ಒಟ್ಟಿನಲ್ಲಿ ಎಲ್ಲ ಬಾಚ್ಕೊಂಡು ಹೋಗಿದ್ದಾರೆ. ಬೈಕ್ನಲ್ಲಿ ಬಂದಿದ್ದಂತಹ ಇಬ್ಬರು ದರೋಡೆಕೋರರಿಂದ ಈ ಕೃತ್ಯ ನಡೆದಿರುವಂಥದ್ದು. ಎಷ್ಟು ಸಿಗುತ್ತೋ ಕೈಗೆ ಅಷ್ಟು ಚಿನ್ನಾಭರಣವನ್ನ, ಹಣವನ್ನ ದೋಚಿ ಗ್ಯಾಂಗ್ ಪರಾರಿಯಾಗಿದೆ. ಬೆಂಗಳೂರಿನ ನೆಲಮಂಗಲದಲ್ಲಿ ನಡೆದಿರುವಂತಹ ಘಟನೆ ಇದು ನೋಡಿ. ಮಾಸ್ಕ್ ಕೂಡ ಹಾಕಲಿಲ್ಲ, ಏನೂ ಇಲ್ಲ. ಒಟ್ಟಿನಲ್ಲಿ ಅವರು ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾರೆ. ಯಾವ ಟೈಮಲ್ಲಿ ಅಂಗಡಿಯನ್ನು ಕ್ಲೋಸ್ ಮಾಡ್ತಾರೆ, ಯಾವ ಟೈಮಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರೋದಿಲ್ಲ, ಯಾವ ಟೈಮಲ್ಲಿ ಹೋದರೆ ಸೂಕ್ತ, ಎಲ್ಲವೂ ಕೂಡ ಮೊದಲೇ ಪ್ಲಾನ್ ಮಾಡಿಕೊಂಡು ಬಂದಿರ್ತಾರೆ. ಸುಮ್ಮನೆ ಒಮ್ಮಿಂದೊಬ್ಬಲೇ ಅವ್ರು ಬರೋದಿಲ್ಲ. ನಿನ್ನೆ ಸಂಜೆ ವೇಳೆಗೆ ಚಿನ್ನಾಭರಣವನ್ನು ಅಂಗಡಿಗೆ ನುಗ್ಗಿ ದರೋಡೆ ಮಾಡಿರುವಂಥದ್ದು. ಈ ವೇಳೆ ಎಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿರುವಂಥದ್ದು. ಇದು ದರೋಡೆಕೋರರಿಗೆ ಪಂಚ್ ಮಾಡಿದಂತಹ ಬಾಲಕರು, ಅಂಗಡಿಯಲ್ಲಿದ್ದವರು ತಿರುಗಿ ಬೀಳ್ತಾ ಇದ್ದಂತೆ ಕಳ್ಳರು ಗಾಬರಿಯಾಗಿ ಹೋಗಿದ್ದಾರೆ. ಓಡ್ ಹೋಗುವಾಗ ಕೆಳಗೆ ಬಿದ್ದು ಹೋಗಿದ್ದಾನೆ ಒಬ್ಬ. ದರೋಡೆಕೋರನ ಮೊಬೈಲ್ ಹಾಗೆ ಉತ್ತರ ಪ್ರದೇಶದ ಮೂಲದ ಗ್ಯಾಂಗ್ನಿಂದ ಕೂಡ ದರೋಡೆ ಆಗಿರುವಂಥದ್ದು ಎಲ್ಲವೂ ಕೂಡ ಸಿಕ್ಕು ಬಿದ್ದಿದೆ. ಅವರು ಓಡಾಗಿರುವಂತಹ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳು ಸಿಕ್ಕು ಬಿದ್ದಿದೆ.